ಹಾಯ್ ಹೆಲೋ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಲಾಸ್ಟ್ ಟೈಮ್ ಒಂದು ಜಿ ಟಿಲಿ ಆಫ್ ರೋಡಿಗೆ ಮಾಡಿದಾದ್ಮೇಲೆ ಇನ್ಯಾವುದ್ರಲ್ಲೂ ಆಫ್ ರೋಡ್ ಹೋಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಆಫ್ ರೋಡಿಂಗ್ ಟ್ರೈ ಮಾಡೋಣ ಅಂದ್ಬಿಟ್ಟು ಮೋಜೋನ ತಗೊಂಡ್ಬಂದಿದ್ದೀನಿ. ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಮೋಜೋ ಹಕ್ಕುತ್ತಾ ಏನು ಕತೆ ನೋಡೋಣ ಬನ್ನಿ. ಸೊ ಸಖತ್ತಾಗಿದೆ ನೋಡೋಕ್ಕೆ ಮಾತ್ರ. ಒಂದು 2-3 ಮಂತ್ಸಿಂದ ಇದು ತುಂಬ ಫೇಮಸ್ ಆಗಿದೆ. ಅದಕ್ಕಿಂತ ಮುಂಚೆ ಯಾರೂ ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ಒಂದು 2-3 ಮಂತ್ಸಿಂದ ಹೆವಿ ಜನ ಬರೋಕ್ಕೆ ಶುರು ಮಾಡಿದ್ರು. ನೋಡಿ, ಅಲ್ಲಿಂದ ಸ್ಟೆಪ್ಸ್ ಮೇಲೆ ಹೋಗ್ಬೋದು ಮೆಟ್ಲಕ್ಕವ್ರಾದರೆ. ಇಲ್ಲಿಂದ ಆಫ್ ರೋಡಿಂಗ್ ಬೈಕಲ್ಲಿ ಹೋಗ್ಬೋದು. ಆಫ್ ರೋಡಿಂಗ್ ಮಾಡೋದು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಥರ ಬೈಕಲ್ಲಿ ಮಾತ್ರ. ಹಾಂ, ಅದು ನಾವೇನು ಅದು ವಾಯ್ಸ್ ಓವರ್ ಕೊಟ್ಟರೆ ಸ್ಕ್ರಿಪ್ಟೆಡ್ ಆಗಿಬಿಡುತ್ತೆ. ನಾವೇನು ಮಾಡ್ತಿದ್ದೀರಲ್ವಾ ಅದನ್ನೇ ಹಾಕಬೇಕು. ನಾವೇನು ಪದ್ಧತಿ ಬಿದ್ರಿ ಮೋಜೋ ಅಣ್ಣ ಸಕ್ಕತ್ತಾಗಿದೆ. ಹಿಂದೆ 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 ಇನ್ನ ಮೇಲೆ ಐತೆ ನಡಿ. ಒಂದು ಎರಡು ಅಲ್ಲ, ಟೈರು ಇದರಲ್ಲಿ ಎಳಿತಾ ಇದೆ ಅನಜ್ಜಿ. ಇದು ಟೈರ್ ಸಪೋರ್ಟ್ ಮಾಡುತ್ತೆ ಮಾಮ, ಹತ್ತುತ್ತಾ ಇದೆ. ಟೈರ್ ಫುಲ್ ಎಳಿತಾ ಇದೆ. ಸ್ಲೋ ಹೋಗು ಅಷ್ಟೆ. ನೋಡಿ ಸ್ನೇಹಿತರೆ, ಕರ್ವ್ ಮಾತ್ರ ಸಕ್ಕತ್ತಾಗಿದ್ದಾವೆ. ನೀವು ರೋಡಲ್ಲಿ ನೀವು ಎಷ್ಟೇ ಪರ್ಫೆಕ್ಟಾಗಿ ಓಡಿಸ್ರಿ, ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸೇ ಬೇರೆ. ಇಲ್ಲಿಗೆ ಬೇಕಾಗಿರೋ ಸ್ಕಿಲ್ಲೇ ಬೇರೆ. ಆಮೇಲೆ ಆಫ್ ರೋಡಿಂಗಲ್ಲಿ ಯಾವತ್ತೇ ಆಗಲಿ ನಿಮಗೆ ಪರ್ಫೆಕ್ಟ್ ರೋಡ್ ಗೊತ್ತೈತೆ ಅಂದರೆ ಮಾತ್ರನೇ ಫುಲ್ಲು ಜೋರಾಗಿ ಹೋಗ್ರಿ. ಆಗ ಬ್ರೇಕಿಂಗ್ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಯಾಕೆಂದರೆ ನೀವು ರೋಡಲ್ಲಾದರೆ ನೀವು ಗೊತ್ತಿಲ್ಲ ರೋಡು ಅಂದರೂ ಕೂಡ ಬ್ರೇಕ್ ಹೊಡ್ರೆ ಕರೆಕ್ಟಾಗಿ ನಿಂತ್ಕೊಂಡ್ಬಿಡುತ್ತೆ. ಬಟ್ ಈ ಆಫ್ ರೋಡಲ್ಲಿ ಐತಲ್ಲ, ಗಾಡಿ ನಿಂತ್ಕೊಳಲ್ಲ, ಉಜ್ಜಿಬಿಡುತ್ತೆ. ಸೊ ಮಣ್ಮೇಲೆ ಅದಕ್ಕೆ ಯಾವತ್ತಾಗಲಿ ಸ್ವಲ್ಪ ನಿಧಾನದಾಗ ಹೋಗೋದು ಕಲೀರಿ. ರೋಡ್ ಗೊತ್ತಿದೆಯಾ, ಒಂದ್ಸತಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಚಚ್ರಿ, ಇಲ್ಲ ಸ್ಟ್ರೈಟ್ ಈ ಥರ ಕಾಣಿಸ್ತಿದ್ಯಾ ಜೋರಾಗಿ ಹೋಗ್ರಿ. ಇಲ್ಲ ಅಂದರೆ ನಿಧಾನದಾಗ ಹೋಗೋದು ಕಲೀರಿ. ಬೇಸ್ಗೆ ಮಣ್ಣೆಲ್ಲ ಚೆನ್ನಾಗಿ ಇದಾಗಿದೆ. ಸೊ ಹತ್ಬೋದು. ಏನೋ ಮಳೆ ಗಿಳೆ ಏನಾದ್ರು ಬಂದರೆ ಸರಿಗೆ ಸಿಗಾಕೊಂತೀರಿ.
ನೀವೇನು ಹೇಳಿ ಸ್ನೇಹಿತರೆ, ಆಫ್ ರೋಡ್ ಮಜಾನೇ ಮಜಾ. ಒಂದು ಸತಿ ಆಫ್ ರೋಡಿಗೆ ಹುಚ್ಚೆತ್ಬಿಟ್ರೆ ನೀವು ಎಷ್ಟು ದೂರ ಬರ್ತೀರ ನೋಡಿ. ಇದಿಷ್ಟು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೋಸ್ಕರ 140 ಕಿಲೋಮೀಟರ್ಸ್ ದೂರ ಬಂದಿದ್ದೀರಿ ನಾವು. ಅವನಜ್ಜಿ ಟೈರು ಎಳೆದು ಪಕ್ಕ ಬಿಡ್ತಾ ಇದೆ. ಆಫ್ ರೋಡ್ ಟೈರ್ ಅಲ್ಲ ಇದು. ಆಮೇಲೆ ಆಫ್ ರೋಡ್ ಮಾಡ್ತೀರಾ ಅಂದ್ರೆ ಸ್ನೇಹಿತರೆ, ಒಂದು ಗಾಡಿ ಸಪೋರ್ಟ್ ಮಾಡಬೇಕು. ನಾನು GT ಎತ್ಕೊಂಡ್ಬಂದಿನಲ್ಲ, ಅಂಥ ಗಾಡಿ ಎತ್ಕೊಂಡ್ಬಿಟ್ಟು ಆಫ್ ರೋಡ್ ಮಾಡ್ತೀರಾ ಅಂದರೆ ಕಷ್ಟ. ಯಾಕಂದರೆ ಅದು ಆಫ್ ರೋಡಿಂಗ್ ಗಾಡಿನೇ ಅಲ್ಲ ಅದು. ಫಸ್ಟ್ ಆಫ್ ಆಲು ಅದು ಟೈರ್ ಸಪೋರ್ಟ್ ಮಾಡಲ್ಲ, ಇಂಜಿನ್ ವೆಯ್ಟ್ ಜಾಸ್ತಿ, ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ. ಅಂಥ ಗಾಡಿನ ಎತ್ಕೊಂಡ್ಬಂದು ನೀವು ಮಾಡ್ತೀವಿ ಅಂದರೆ ಕಷ್ಟ. ಎರಡನೇದು, ಇವಾಗ ಮೋಜ್ ಆಯ್ತಲ್ಲ, ಇದು ಕೂಡ ಏನು ಆಫ್ ರೋಡಿಂಗ್ ಗಾಡಿ ಏನಲ್ಲ, ಟೂರರ್ ಗಾಡಿ. ಬಟ್ ಆಫ್ ರೋಡ್ ಮಾಡ್ಬೋದು, ಪರವಾಗಿಲ್ಲ ಇರೋದ್ರಲ್ಲಿ. ಯಾಕಂದರೆ ಹ್ಯಾಂಡಲ್ಲು ಈಗಿದೆಯಲ್ಲ ಹೈಟು, ಸೊ ಆಗುತ್ತೆ. ಯಾರೆಲ್ಲ ಆಫ್ ರೋಡ್ ಹುಚ್ಚರಿದ್ದೀರಾ, ಸೊ ಆಫ್ ರೋಡ್ ಟ್ರೈ ಮಾಡಬೇಕು ಅಂತ ಇದ್ದೀರಾ, ಒಂದು ಸತಿ ಬಂದು ಟ್ರೈ ಮಾಡಿ ಸ್ನೇಹಿತರೆ ಇದನ್ನು. ಫೈನಲಿ ರೀಚ್ಡ್ ಸ್ನೇಹಿತರೆ, ಇಲ್ಲಿಗೆ ಲಾಸ್ಟು. ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಮೇಲಕ್ಕೆ ಹೋಗಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಸ್ನೇಹಿತರೆ. ಆಮೇಲೆ ಆಫ್ ರೋಡಲ್ಲಿ ಏನು ಗೊತ್ತಾ ಸ್ನೇಹಿತರೆ, ಯಾವತ್ತಾಗಲಿ ನಂದು 2 ಸತಿ ಗಾಡಿ ಸ್ಪಿನ್ ಹೊಡಿತಲ್ಲ, ಯಾಕೆ ಗೊತ್ತಾ, ಸ್ಲೋ ಮಾಡಬಾರ್ದು ಯಾವತ್ತೇ ಆಗಲಿ. ಒಂದು ವೇಲ್ ಹೋಗ್ಬೇಕಾದ್ರೆ ಅದೇ ವೇಲ್ ಹೋಗ್ಬಿಡ್ಬೇಕು ನೀವು. ಇರಿ ಗಾಡಿ ಆಫ್ ಮಾಡ್ತೀವಿ, ಸೌಂಡ್ ಕೇಳಿಸಲ್ಲ. ಯಾವತ್ತಾಗಲಿ ಆಫ್ ರೋಡಿಂಗ್ ಹೊಡಿಬೇಕಾದ್ರೆ ಒಂದು ವೇಲ್ ಹೋಗ್ಬೇಕಾದ್ರೆ ಅದೇ ವೇಲ್ ಹೋಗ್ಬಿಟ್ರೆ ಗಾಡಿ ಗ್ರಿಪ್ ಸಿಕ್ಬಿಡುತ್ತೆ. ನೀವು ಸ್ಲೋ ಮಾಡಿ ಮೂವ್ ಮಾಡ್ತೀರಾ ಅಂದಾಗ ಟೈರು ಪವರ್ ಜಾಸ್ತಿ ತೊಗೊಳುತ್ತೆ, ಟಾರ್ಕ್ ಇನಿಷಿಯಲಿ ಕೊಡೋಲ್ಲ, ಮೂವಿಂಗಲ್ಲಿ ಚೆನ್ನಾಗಿ ಕೊಡ್ತಿರುತ್ತೆ. ಸೊ ಅದೇ ಮೂವಿಂಗಲ್ಲಿ ಹಾಕ್ಬಿಡ್ಬೇಕು. ಸೊ ನಿಲ್ಲಿಸಿ ಹಾಕ್ತೀರಾ ಅಂದಾಗ ಪ್ರಾಬ್ಲಮ್ ನಡೆಯುತ್ತೆ. ಅದೊಂದು ತಲೆ ಇಟ್ಕೊಳ್ರಿ. ಯಾವತ್ತೇ ಆಗಲಿ ಆಫ್ ರೋಡಿಂಗ್ ಮಾಡ್ಬೇಕಾದ್ರೆ ಒಂದೇ ಸತಿ ಹಾಕ್ಬಿಡ್ರಿ. ಎರಡನೇದು ನೋಡಿರಿ, ಈ ಟೈರ್ ಇದೆಯಲ್ಲ, ಇದೇನಿದ್ರು ರೋಡ್ಗೆ ಅಷ್ಟೇ. ಇದು ಈ ಕಟ್ಟಿಂಗ್ಸ್ ಏನಿದೆ, ಇದು ಈ ಗ್ರಿಪ್ ಕೊಡಲ್ಲ ಇಲ್ಲಿ ಕುತ್ಕೊಂಡಾಗ. ಅದೇ ಇದು ನೋಡ್ರಿ, ಈ ಥರ ಇರಬೇಕಾದ್ರೆ ಕಲ್ಲುಗೆ ಈ ಮಣ್ಣೇನ ಸಿಕ್ಕಿದಾಗ ಮತ್ತೆ ಗ್ರಿಪ್ ಕೊಡುತ್ತೆ, ಮೂವ್ ಮಾಡುತ್ತೆ. ಬಟ್ ಆ ಟೈರಲ್ಲಿ ಮಾಡಲ್ಲ. ಸೊ ಯಾರೆಲ್ಲ ಆಫ್ ರೋಡ್ ಮಾಡಬೇಕು, ಕರೆಕ್ಟಾಗಿ ಆಫ್ ರೋಡೇ ಮಾಡ್ತೀರಾ ಅಂದರೆ ಟೈರ್ ಯಾವತ್ತೂ ಈ ಥರ ಹಾಕ್ಸ್ಕೊಬೇಡ್ರಿ. ಆ ಥರ ಟೈರ್ ಹಾಕ್ಸ್ಕೊಳ್ರಿ, ಈಸಿ ಆಗುತ್ತೆ. ಒಟ್ನಲ್ಲಿ ಗ್ರೇಟ್ ಸ್ನೇಹಿತರೆ. ನನ್ನ GT ಅವತ್ತು ಹಾಕಿರಲಿಲ್ಲ, ಮೋಜೋನ ಎಷ್ಟು ಆರಾಮಾಗ್ತು. ಆ್ಯಂಡ್ ಎರಡನೇ ಸ್ಟ್ರೈನ್ ಅನಿಸಲ್ಲ ನಿಮಗೆ. ಹ್ಯಾಂಡ್ಲು ಪೊಸಿಷನ್ ಈ ಥರ ಇರಬೇಕಾದ್ರೆ ನೀವು ಡೌನಲ್ಲಿ ಎಲ್ಲ ಹಾಕಿಸ್ಬೋದು, ಏನು R15 ಬಂದೇ ಹಾಕಿಸ್ಬೋದು. ಬಟ್ ಆ ಸ್ಟ್ರೈನ್ ಅನಿಸುತ್ತೆ, ನೀವು ಒಳ್ಳೆ ಎಕ್ಸ್ಪೀರಿಯನ್ಸ್ ಪಡೆಯೋಕ್ಕಾಗಲ್ಲ ಆಫ್ ರೋಡಿಂಗಲ್ಲಿ. ಸೊ ಹ್ಯಾಂಡಲ್ ಯಾವತ್ತೇ ಆಗಲಿ ಈ ಪೊಸಿಷನ್ ಇರಬೇಕಾದ್ರೆ ಕ್ಲೀನಾಗಿರುತ್ತೆ. ಹೆಂಗಿತ್ತು ಮಾಮ ಎಕ್ಸ್ಪೀರಿಯನ್ಸ್? ಅದ್ಭುತ, ಸಗದಾಗಿತ್ತಲ್ಲ. ಅದಕ್ಕಿಂತ ಇದು ಚೆನ್ನಾಗಿತ್ತಿದು. ಯಾವುದು ಕೈಲಾಸಗಿರಿನ? ಅಲ್ಲಲ್ಲ, ನಾವು ಲಾಸ್ಟ್ ಟೈಮ್ ಹೋಗಿದ್ರಲ್ಲ, ನಂದು GT ಹಾಕಿಲ್ವಲ್ಲ, ಗಂಗಾಧರೇಶ್ವರ ಬೆಟ್ಟ. ಏನೋ ಲಾಂಗ್ ರೂಟ್ ಇಲ್ಲ, ಅದು ಶಾರ್ಟ್ ರೂಟು. ಒಂದು ಕಡೆ ಮಾತ್ರ ಸಿಗಾಕೊಂಡ್ಬಿಡ್ತೈತೆ ಅಷ್ಟೇ. ಒಂದು 100 ಮೀಟರ್ಸ್ ಅಲ್ಲಿ ಅವ್ನು ಹಪ್ಪಿದೆ ಸಿಗುತ್ತಾನೆ. ಇದು ಹಪ್ಪು ಕಮ್ಮಿ ಇದೆ. ಇಲ್ಲ ಅಲ್ಲಲ್ಲೇ ನಾನು ಸ್ಟಾರ್ಟಿಂಗಲ್ಲಿ ಸಿಕ್ತಲ್ಲ, ಸಖತ್ತಾಗೈತೆ. ಬಟ್ ತಿರುಗ್ಸೋಕ್ಕೆ ಕರ್ವ್ಸಲ್ಲ. ಹಪ್ಪು ಕಮ್ಮಿ ಇದೆ, ಬಟ್ ಓಕೆ, ಮಜಾ ಕೊಡುತ್ತೆ. ಯಾಕೆ ಸ್ಲೋ ಮಾಡ್ಕೊಂಬಿಟ್ಟೆ ಆಮೇಲೆ ರಿಟರ್ನ್ ಬಂದ್ಬಿಟ್ಟು? ನಿಮ್ಮ ಪುಣ್ಯಾತ್ಮ, ನೀನೆಲ್ಲೆಲ್ಲೋ ಬಿದ್ದೋಗಿದೆ ಅನ್ಕೊಂಡು ನಾನು ರಿಟರ್ನ್ ಬಂದೆ. ನಾನು ಮಮ್ಮ ಕನ್ನಡ ರೈಡರ್ ಬೀಳಲ್ಲ, ನಿಧಾನ ಆಗ್ಬೋದು.
ಫೋನ್ ಕಟ್ ಮಾಡ್ದಲ್ಲ ನನಗೆ ವಾಯ್ಸ್ ಅವ್ರು ಕಟ್ ಆಗಿದ್ದ ತಕ್ಷಣ ನಾನು ಡೌಟ್ ಬಂತು. ಇಲ್ಲ ಕಟ್ ಆಗಿಲ್ಲ, ಅದಷ್ಟೇ ಕಟ್ ಆಗ್ಬಿಡ್ತು ನೆಟ್ವರ್ಕಿಂದ. ಅದು ನಿಂದೇನೋ ಗಾಡಿ ಏನೋ ಆಗೈತೆ ಅಂತೇಳಿ ನಾನು ಮತ್ತೆ ಗಾಡಿ ರಿಟರ್ನ್ ಹೊಡ್ತೀನಿ. ಇಲ್ಲ, ಅಲ್ಲಿ ಹುಡುಗರು ಅಡ್ಡ ಬಂದರು, ಸ್ಲೋ ಮಾಡ್ಕೊಂಬಿಟ್ಟೆ ಗಾಡಿ ಇದು ಬಾಗ್ಬಿಟ್ಟು. ಒಟ್ನ ಗ್ರೇಟು, ಆಫ್ ರೋಡಿಂಗು ಹೊಡಿಬೋದು ಮೋಜೋದಲ್ಲಿ. ಟೈರ್ ಚೇಂಜ್ ಮಾಡ್ಬೇಕಷ್ಟೆ. ಆಮೇಲೆ ಬ್ರೇಕಿಂಗ್ ಲಾಸ್ಟ್ ಟೈಮ್ ಹೋದ ನಂದು ABS ಹಿಂಗ್ಲಾಕ್ ಆಗ್ತಿತ್ತು ಫ್ರಂಟು, ಇದು ಆ ಥರ ಆಗೋದೇ ಇಲ್ಲ. ಇದು ನಾನ್ ABS ಅಲ್ಲ, ಎರಡೂ ನಮ್ಮ ಕಂಟ್ರೋಲ್ ಇರುತ್ತೆ, ಆರಾಮಾಗಿ ಓಡಿಸ್ಕೊಬೋದು. ಇಲ್ಲಿಂದ ಸ್ಟೆಪ್ಪಕ್ಕೆ ಮೇಲೆ ಹೋಗ್ಬೇಕು. ಚಲೋ ಹೋಗೋಣ. ಹೆಲ್ಮೆಟ್ ಎತ್ಕೊಂಬಿಡು, ಇಲ್ಲಿ ಸರಿ ಇಲ್ಲ, ಯಾರು ಬಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟವ್ರು. ಯಾರು ಇಲ್ಲ, ಖಾಲಿ. ರಾಜನ್ ಕಿರೀಟನೂ ಇಷ್ಟೊಂದು ಹೊತ್ಕೊಂಡು ತಿರ್ಗಾಡಲ್ಲ ನಾನು ಈ ಹೆಲ್ಮೆಟ್ ಅಲ್ಲೋಡಲ್ಲಿ ಆ ಗಾಡಿಲೇ ಬಂದವನೆ ಪುಣ್ಯಾತ್ಮ. ಬರ್ಬೋದು, ಕಾರ್ ಬರ್ಬೋದು. ಉಜ್ಜುತ್ತೆ ಹೇಳಮ್ಮ ಏನೇ ಆದ್ರೂ. ನನಗನ್ಸಿದ್ದು ಏನು ಗೊತ್ತೇನೆ, ಓಕೆ ಅಷ್ಟೊಂದು ಟಫ್ ಇಲ್ಲ, ಹಾರಿಬಲ್ ಏನಿಲ್ಲ, ಟಫ್ ಇಲ್ಲ. ಆರಾಮ ಕಂಫರ್ಟ್ ಝೋನಲ್ಲಿ ಹೊಡ್ಕೊಂಡ್ ಬರ್ಬೋದು ಇಂಡಿಯಾಗಿ. ನಾರ್ಮಲ್ ಆಗಿ ಒಂದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದವರು ನೀನೇನೇ ಹೇಳು, ಹಿಮಾಲಯನ ಎಷ್ಟು ಜನ ಆದರೂ ಬೈಕ್ ಹೋಗಿ ಯಾವನಾದರೂ ಕ್ರಿಟಿಸೈಸ್ ಮಾಡಲಿ, ಬಟ್ ಹಿಮಾಲಯನ ನೀನು ಎಕ್ಸ್ಪಲ್ಸು ಎತ್ಕೊಂಬ ಇಲ್ಲಿಗೆ, ಆಮೇಲೆ ಹೇಳು. ಅದ್ರ ಫೀಲ್ ಬೇರೆ ಥರ ಇರುತ್ತೆ. ಹಿಮಾಲಯ ನಂಗೆ ಗವಿ ದೇವಸ್ಥಾನಕ್ಕೆ ಹೋದಾಗಲೂ ಅಷ್ಟೊಂದು ಏನು, ಆ್ಯಕ್ಚುಲಿ ನಾನು ಡಬಲ್ ಸರ್ತಿಸಿದೆ, ಸೋಲೋ ಹೊಡೆದಿದ್ರೆ ನಾನು. ಇಲ್ಲ, ಅಲ್ಲಿ ಏನಾದರೂ ನಾವು ನಂದು ಮೋಜು ಎತ್ಕೊಂಡೋಗಿದ್ರೆ ಎಕ್ಕಿಸ್ಬೋದಿತ್ತು. ಅಲ್ಲಿ GT ವೆಯ್ಟ್ಗೆ ಎಲ್ಲಿ ನೀನು ನೋಡ್ದೆ ಟೈರ್ ಫುಲ್ ಕುತ್ಕೊಂಡ್ಬಿಡೈತೆ ಕೆಳಗಡೆಗೆ ಹೋಗಿ. ಅರ್ಧಕ್ಕೆ ಮಾತ್ರ ಮೆಟ್ಲು ಸಿಗ್ತವೆ, ಸ್ವಲ್ಪ ದೂರನೇ. ಇನ್ನು ಅರ್ಧ ನಮ್ಮ ಕಾಲ್ಗೂ ಆಫ್ ರೋಡಿಂಗ್ ಕೊಡಬೇಕು ನೋಡಿ. ಸೊ ಅಷ್ಟು ದೂರ ಮೇಲಿರೋ ಟೆಂಪಲ್ಲು, ಅಲ್ಲೆಲ್ಲ ಇಲ್ಲೆಲ್ಲ ಬಂಡೆನೇ ಇರೋದು. ಮೇ ಬಿ ಇದನ್ನು ಯಾರೂ ತೋರಿಸಿಲ್ಲ, ಫಸ್ಟ್ ನಾನೇ ತೋರಿಸ್ತಿರೋದು ಈ ಥರ ಐತೆ ಮೇಲಕ್ಕೆ ಹೋಗೋಕ್ಕೆ ಅಂತ. ನೋಡಿ ಸ್ನೇಹಿತರೆ, ಬಂದೆ ಮೇಲಕ್ಕೆ. ಸೊ ವ್ಯೂ ನೋಡ್ಬೋದು ಹೇಗಿದೆ ಅಂತ. ಅದೇ ರೋಡಲ್ಲಿ ನಾವು ಬಂದಿದ್ದು. ನಾವು ಒಳ್ಳೆ ಪ್ರಶಾಂತವಾಗಿದೆ ಸ್ನೇಹಿತರೆ, ಯಾರೂ ಇಲ್ಲ, ನಾನು ಮತ್ತು ಅವನು ಬಿಟ್ಟರೆ. ಸೊ ಇಲ್ಲಿ ಬಂದರೆ ಇದೊಂದು ದೇವಸ್ಥಾನ ಬಿಟ್ಟರೆ ಇನ್ನೇನು ಇಲ್ಲ. ಅದು ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಅದು ಅರ್ಧಂಬರ್ಧ ಆಗೈತೆ ಅಷ್ಟೇ. ನೋಡಿ ಇದೊಂದು ಸಿಂಬಲ್ಲು, ಆ ಕಡೆನ ತೋರಿಸ್ತೀನಿ ರೀ. ಒಳ್ಳೆ ವ್ಯೂ ಮಾತ್ರ ಸ್ನೇಹಿತರೆ, ನೋಡೋದಕ್ಕೆ ಸಖತ್ತಾಗಿದೆ. ಬನ್ನಿ, ದೇವಸ್ಥಾನ ಇದೆ, ಎನಿ ಟೈಮ್ ಓಪನ್ ಇರುತ್ತೆ, ಯಾರು ಏನು ಕ್ಲೋಸ್ ಮಾಡಲ್ಲ. ಸೊ ಇನ್ನೂ ಕಟ್ತಿದ್ದಾರೆ. ನೋಡಿ ಟೆಂಪಲ್. ನೋಡಿ ಇದೇ ಟೆಂಪಲ್ಲು. ಸೊ ದೇವ್ರ ವಿಗ್ರಹ ಅಷ್ಟೊಂದು ನೀಟಾಗಿ ಕಾಣಿಸ್ತಿಲ್ಲ, ನೋಡಿ ಈ ಥರ ಇದೆ. ಸೊ ನೋಡ್ಬೋದು. ಸೊ ಇದು ಈ ಟೈಮಿನ ದೇವಸ್ಥಾನ ಅಲ್ಲ ಸ್ನೇಹಿತರೆ, ಇದು ತುಂಬ ಹಳೆಯ ದೇವಸ್ಥಾನ. ಇತ್ತೀಚೆಗೆ ಬೆಂಗಳೂರು ಒಂದಿಬ್ಬರು ಅವ್ರು ಬಂದು ತುಂಬ ಫೇಮಸ್ ಮಾಡಿದ್ದಾರೆ ಅಷ್ಟೇ. ಈಗ ಆ ಸೈಡ್ ಅವರೆಲ್ಲ ಇವಾಗ ಬರ್ತಿದ್ದಾರೆ. ಮೇಲಕ್ಕೆ ಬಂದರೆ ನೋಡಿ ಸ್ನೇಹಿತರೆ, ಇದೊಂದು ಟೆಂಪಲ್ ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಇಲ್ಲಿಗೆ ಬರೋದು ಈ ಟೆಂಪಲ್ ನೋಡೋಕ್ಕೋಸ್ಕರ ಅಲ್ಲ, ಆ ರೋಡ್ ಏನಿದೆಯಲ್ಲ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರ. ಆ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಈ ಕಡೆ ಏನಿಲ್ಲ ಸ್ನೇಹಿತರೆ,
ಎಷ್ಟೇ ಬಿಸಿಲಿದ್ರು ಕೂಡ ಮೇಲ್ಗಡೆ ತಣ್ಣ ಗಾಳಿ ಬೀಸುತ್ತೆ ಸ್ನೇಹಿತರೆ. ಕಮೆಂಟ್ ಮಾಡಿ ವ್ಯೂ ಹೇಗಿದೆ ಅಂತ. ಮೇಲೆ ನೋಡಿದೆಲ್ಲ ಆಯಿತು, ಕೆಳಗಡೆ ಇಳಿಸೋದು. ಅಕ್ಕದೇನು ಎಕ್ಸ್ಪೀರಿಯೆನ್ಸ್ ಕೊಡುತ್ತಲ್ಲ ಸ್ನೇಹಿತರೆ, ಇಳಿಯೋದು ಅದೇ ರೇಂಜ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಅಕ್ಕದಾದ್ರೂ ಒಂದು ಸಮ ನಿಮಗೆ ಟೈರ್ ಹಿಡ್ಕೊಂಡ್ರು ಕೂಡ ನೀವೆಲ್ಲೂ ಬೀಳೋ ಚಾನ್ಸಸ್ ಇರೋಲ್ಲ. ಬಟ್ ಇಳಿಬೇಕಾದ್ರೆ ಆಯ್ತಲ್ಲ, ನಿಮ್ಗೆ ಗ್ರಿಪ್ ಕರೆಕ್ಟಾಗಿಲ್ಲ, ಇದು ಕರೆಕ್ಟಾಗಿಲ್ಲ ಅಂದರೆ ಪಕ್ಕ ದಬಾಕಂತೀರ. ಬ್ರೇಕಿಂಗ್ ಕಂಟ್ರೋಲು ಎಲ್ಲ ಕರೆಕ್ಟಾಗಿರಬೇಕು ಇಳಿಸ್ಬೇಕಾದ್ರೆ. ಏನು ಅಂಥ ಹಾರಿಬಲ್ ಏನಿಲ್ಲ ಸ್ನೇಹಿತರೆ. ಆಗೋದೇ ಇಲ್ಲಪ್ಪ, ಹೆವಿ ಡೇಂಜರು, ಕಷ್ಟ, ಆ ಥರ ಎಲ್ಲ ಏನಿಲ್ಲ. ಒಂದು ಟೆಕ್ನಿಕ್ ಇಟ್ಕೊಂಡು ಹೋಗ್ತಿದ್ರೆ ಆರಾಮಾಗಿ ಹೋಗ್ಬೋದು. ಟರ್ನಿಂಗಲ್ಲಿ ಸ್ವಲ್ಪ ನೋಡ್ಕೊಬೇಕು ಸ್ನೇಹಿತರೆ, ಮರಳಿರುತ್ತಲ್ಲ ಸ್ವಲ್ಪ ಎಳಿತಾ ಇರ್ತದೆ. ಆಮೇಲೆ ಡೌನಲ್ಲಿ ಬ್ರೇಕಿಂಗ್ ಕಂಟ್ರೋಲ್ ಕರೆಕ್ಟಾಗಿರಬೇಕು. ನೀವೇನಾದರೂ ಬಿಡು ಡೌನಲ್ಲ ಅಂತ ಬಿಟ್ಬಿಟ್ರೆ ಸೀದಾ ಕೆಳಗಡೆ ಹೋಗ್ತೀರಾ. ಈಗ ಸಡನ್ನಾಗಿ ಮಲಕ್ಕೆ ಬಂದಾಗ ನೀವು ಬ್ರೇಕ್ ಹಿಡಿದಿರಲ್ಲ, ಸೊ ಅದು ಗ್ರಿಪ್ ಸಿಗಲ್ಲ.
ಇನ್ನೊಂದು ಸ್ನೇಹಿತರೆ, ಆಫ್ ರೋಡಲ್ಲಿ ಗಾಡಿ ವೆಯ್ಟು ಕಮ್ಮಿ ಇದ್ದಷ್ಟು ಕೆಲವೊಂದು ಸತಿ ಯೂಸ್ ಆಗುತ್ತೆ. ಏನಕ್ಕೆ ಅಂದರೆ ತುಂಬ ಸ್ಟ್ರೀಪ್ ಇರಬೇಕಾದ್ರೆ ಗಾಡಿ ವೆಯ್ಟ್ ಇದ್ದರೆ ಬ್ಯಾಲೆನ್ಸ್ ಮಾಡೋದು ಕಷ್ಟ. ಅದೇ ಕಮ್ಮಿ ವೆಯ್ಟ್ ಐತೆ ಅಂದರೆ ಬ್ಯಾಲೆನ್ಸಿಂಗ್ ಈಸಿ. ಮುಗೀತು ಇಲ್ಲಿಗೆ ಆಫ್ ರೋಡಿಂಗ್ ಟ್ರೈ ಮಾಡಿದ್ದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಹೇಗಿತ್ತು, ಹೇಗನ್ನಿಸ್ತು, ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದು ತುಂಬ ದಿನದಿಂದ ಅಂದ್ಕೊತಿದ್ರಿ ಹೋಗಬೇಕು ಅಂತ. ಸೊ ಕಾಲ ಇವತ್ತು ಕೂಡ ಬಂತು. ಓಕೆ ಸ್ನೇಹಿತರೆ, ಯಾರೆಲ್ಲ ಆಫ್ ರೋಡಿಂಗ್ ಇಷ್ಟಪಡ್ತೀರಾ ಒಂದ್ಸತಿ ಟ್ರೈ ಮಾಡಿ. ಸೊ ಸಖತ್ತಾಗಿದೆ. ಓಕೆನಾ? ಓಕೆ ಸ್ನೇಹಿತರೆ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್, ಸಿ ಯು ಸ್ನೇಹಿತರೆ.